ಅವ್ರು ಹೇಳಿದಾಗೆ ಇಲ್ಲ ನೀವು ಹೇಳಿದಾಗ ಗಂಡ ತಪ್ಪು ಮಾಹಿತಿ ಅದು ಬೇರೆ ನಾನು ಹೇಳಿದಾಗ ಡಿಬೇಟ್ಗೆ ಬರಲ್ಲ ಬೇರೆ ಬೇರೆ ಆಗಿದ್ರೆ ಸಾಕಂತ ಹೇಳ್ಬೇಡಿ ಸಾಕಂತ ಹೇಳ್ಬೇಡ್ರಿ ಪೂರ್ತಿ ಚರಿತ್ರೆ ಅಮ್ಮ ಈಗ ಮ್ಯಾಪಿಂಗ್ ಅಂತಕ್ಕಂಥದ್ದು ಯಾಕಂದ್ರೆ ಚುನಾವಣಾ ಆಯೋಗನ ಡಿಫೆಂಡ್ ಮಾಡೋದು ನನ್ನ ಕರ್ತವ್ಯ ಅಲ್ಲ ಸತ್ಯ ಬಸವರಾಜ್ ಸರ್ ಹೇಳಿದ್ದು ನನ್ನ ಸತ್ಯ ಆದ್ರೆ ಚುನಾವಣಾ ಆಯೋಗ ಈ ಒಂದು ವಿಷಯಕ್ಕೆ ನನ್ನನ್ನು ಕರೆದಂತ ಸಂದರ್ಭದಲ್ಲಿ ಅಂದ್ರೆ ನನ್ನನ್ನು ಅಂದ್ರೆ ನನ್ನ ಪಕ್ಷವನ್ನ ನಾಳೆ ಏನಾದ್ರು ಒಂದ್ ನಿಮಿಷ ಸರ್ ನಾಳೆ ಏನಾದ್ರು ಲೋಪದೋಷಗಳಾದಾಗ ನೀವು ಮತ್ತೆ ಗಣೇಶ್ ಸರ್ ಅದಕ್ಕೆ ಹೊಣೆಗಾರಿಕೆ ಹೊರ್ತೀರಿ ಕಂಪ್ಲೀಟ್ ಮಾಡ್ತೀನಿ ಆಗಲ್ಲ ಅಫಿಷಿಯಲಿ ಸಾಧ್ಯ ಇಲ್ಲ ಅಫಿಷಿಯಲಿ ಸಾಧ್ಯ ಇಲ್ಲ ಒಂದು ಹೊಣೆಗಾರಿಕೆ ಅಂದ್ರೆ ಅಮ್ಮ ಇಲ್ಲಿ ಕೇಳಿ ನಾಳೆ ಉದಾಹರಣೆಗೆ ನಾನು ನಿಮ್ಮನ್ನ ಕೇಳ ನೀವು ಹೊಣೆಗಾರಿಕೆ ಹೊರ್ತೀರಿ ನೀವಿಬ್ರು ಅಮ್ಮ ಇದು ಯಾಕಂದ್ರೆ ಇವತ್ತು ನೀವೇನ್ ಡಿಫೆಂಡ್ ಮಾಡ್ಕೊಳ್ತಿದ್ರಿ ನಾಳೆ ಏನಾದ್ರು ವ್ಯತ್ಯಾಸಗಳಾದ್ರೆ ನೀವಿಬ್ರು ಅದನ್ನ ಹೊಣೆಗಾರಿಕೆ ನೀವು ಹೊತ್ಕೋತೀರಿ ನೀವು ಬಿಜೆಪಿ ಅವರು ಮತ್ತೆ ಜೆಡಿಎಸ್ ಅವರು ಇಲ್ಲ ಕರ್ತವ್ಯ ಅಲ್ವೂ ಅಲ್ಲ ಅಮ್ಮ ಇದು ನನ್ನ ಜವಾಬ್ದಾರಿ ಇದು ಕರ್ತವ್ಯ ಅಲ್ಲ ದಯವಿಟ್ಟು ಎರಡಕ್ಕೂ ವ್ಯತ್ಯಾಸ ಇದೆ ಈಗ ನನ್ನನ್ನು ಚುನಾವಣಾ ಆಯೋಗ ಸಭೆಯನ್ನು ಕರೆದು SIR ಬಗ್ಗೆ ಹೇಳಿದಂತ ಸಂದರ್ಭದಲ್ಲಿ ನಾನು ಕಂಡುಕೊಂಡಿರ್ತಕ್ಕಂಥ ಮಾಹಿತಿನ ಇಲ್ಲಿ ತರ್ತಾ ಇರೋದಷ್ಟೇ ಅದು ಬಿಟ್ಟು ಬೇರೆ ಏನು ಇಲ್ಲ ಈಗ ಮ್ಯಾಪಿಂಗ್ ಅಂತಕ್ಕಂಥದ್ದು ಕೇವಲ ಇಲ್ಲಿ ಒಂದು ಭಾಗನೋ ಹೊರತು ಅದೊಂದೇ ನಮಗೆ ಸಮೀಕ್ಷೆ ಅಲ್ಲ ಮ್ಯಾಪಿಂಗ್ ಅನ್ನು ನೀವು 2002ರಿಂದ 2025 ಮಧ್ಯದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಕ್ರೋಢೀಕರಿಸಿ ಮ್ಯಾಪಿಂಗ್ ಮಾಡಿರ್ತಾರೆ ಇನ್ನು ಡೂಪ್ಲಿಕೇಟು ಪ್ರಿಂಟೆಡ್ ಫಾರ್ಮ್ ತೊಗೊಂಡು ಕೊಡ್ತಾರೆ ನಿಮ್ಮ ಕೈಗೆ ಸರಿನೋ ತಪ್ಪು ಅಂತ ಹೇಳಿದ್ರಾಯ್ತು ಆದರೆ ಅಲ್ಲಿ 3 ಥರದ ಸಮಸ್ಯೆಗಳು ನೀವು ಆಗಲೇ ಹೇಳಿದ್ರಿ ಒಂದು 18 ವರ್ಷಕ್ಕಿಂತ ಕಡಿಮೆ 18 ವರ್ಷ ಆದವ್ರನ್ನ ಸೇರಿಸುವಂಥದ್ದು ಹೇಗೆ ನಾವು ಒಬ್ಬ ಹೆಣ್ಮಗಳು ನಾನು ತೊಗೊಂಬಂದಿದ್ರೆ ಅಥವಾ ಹೆಣ್ಮಗಳನ್ನ ಕೊಟ್ಟಿದ್ರೆ ಹೇಗೆ ಅಥವಾ ನನ್ನ ಮನೆ ಮಗ ಬೇರೆ ರಾಜ್ಯಕ್ಕೆ ಬೇರೆ ದೇಶಕ್ಕೆ ಅಥವಾ ಬೇರೆ ಊರಿಗೆ ಬದುಕನ್ನು ಕಂಡುಕೊಳ್ಳಿಕ್ಕೆ ಹೋಗಿದ್ರೆ ಹೇಗೆ ಈ ಥರದ್ದೆಲ್ಲ ಸಮಸ್ಯೆಗಳು ಬರ್ತಾವಮ್ಮ ಅದಕ್ಕೂ ಸಹ ಫಾರಂ ನಂಬರ್ 6, 7, 8 ಅವಕಾಶವನ್ನು ಮಾಡಿಕೊಟ್ಟಿದೆ ಇದಿಷ್ಟು ಮೂರನ್ನು ಸಹ ಆ ಮನೆಗೆ ಸಂಬಂಧಪಟ್ಟಂಗೆ BLO ಮಾಡ್ತಾರೋ ಇಲ್ವೋ ಅಂತಕ್ಕಂಥದ್ದನ್ನ ಜವಾಬ್ದಾರಿಯುತವಾಗಿ ಎಲ್ಲ ನೋಂದಾಯಿತ ಪಕ್ಷಗಳು ಮಾಡಬೇಕು ಇದು ನಮ್ಮ ಜವಾಬ್ದಾರಿ ಈ ಜವಾಬ್ದಾರಿನ ನಿಲ್ಲಿಸ್ಕೊಳ್ಳೋ ಹೋಗಿದ್ರೆ ನಾನು ಆ ಥರದ್ದು ಮಾತಾಡ್ಬೋದು ನಾನು ಜವಾಬ್ದಾರಿ ನಿರ್ವಹಿಸಲ್ಲ ಅನ್ನೋಗಿದ್ರೆ ಬರೀ ನನಗೆ ಹಕ್ಕುಗಳು ಮಾತ್ರ ಬೇಕು ಜವಾಬ್ದಾರಿ ಇಲ್ಲ ಅಂತ ನಾನು ದಾಷ್ಟಿದ ಮಾತಾಡೋಗಿದ್ರೆ ಬಹುಶಃ ಇದಕ್ಕೆಲ್ಲ ದಾರಿ ಹಾಕೊಡುತ್ತೆ ಮ್ಯಾಪಿಂಗ್ ಅಂತಕ್ಕಂಥದ್ದು ಫೈನಲ್ ಅಲ್ಲ ಇಟ್ ಇಸ್ ಓನ್ಲಿ ಎ ಬೇಸಿಕ್ ಒನ್ ಆಫ್ ದಿ ಪಾರ್ಟ್ ಆಫ್ ದಿ ಡಾಕ್ಯುಮೆಂಟ್ ಅಷ್ಟೇ ಮ್ಯಾಪಿಂಗ್ ಆದಮೇಲೆ ಭಾಳಷ್ಟು ಪ್ರಾಸೆಸ್ ಇದೆಯಮ್ಮ ಆಮೇಲೆ ಇದಿಷ್ಟೆಲ್ಲ ಆದಮೇಲೆ ನಿಮ್ಮ ಮನೆಗೆ ಏನು ಮಾಡ್ತಾರೆ ಒಂದು ಡ್ರಾಫ್ಟ್ ರೆಡಿ ಮಾಡ್ತಾರೆ ಡ್ರಾಫ್ಟ್ ಕೊಟ್ಟಂಥ ಸಂದರ್ಭದಲ್ಲಿ ತಿದ್ದುಪಡಿಗಳಿದ್ರೂ ಮಾಡುವಂಥ ಸಾಧ್ಯತೆ ಇದೆ ಈಗಾಗಲೇ ನೀವು ಹೇಳಿದಾಗೆ ರಾಮ ಅನ್ನೋದು ಇಂಗ್ಲೀಷಲ್ಲಿ ಇತ್ತು ಅಂತಂದರೆ ರಾಮ ಅನ್ನೋದು ಕನ್ನಡದಲ್ಲಿ ಆಯಿತು ಅಂತಂದರೆ ವ್ಯತ್ಯಾಸಗಳಿರ್ತವೆ ಎಲ್ಲಿ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅದಕ್ಕೆ ಫಾರಂ ನಂಬರು ನಿಮಗೆ 6A ಅಂತ ಮತ್ತೆ ಬರುತ್ತೆ ಫಾರ್ಮೆಟ್ ಇದೆ ಸರ್ ಪ್ರಿಂಟೆಡ್ ಫಾರ್ಮೆಟೇ ಇದೆ ಸೊ ಈ ಸಂದರ್ಭಗಳಲ್ಲಿ ನೀವು ಈಗಾಗಲೇ ಒಬ್ಬ ಹೆಣ್ಮಗಳು ಬಂದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಮನೆ ದೃಢೀಕರಣ ಪತ್ರ ಇವ್ರು ಹೇಳಿದಾಗೆ ಅಗ್ರಿಮೆಂಟ್ ಕೊಡ್ಬೋದು ಆಧಾರ್ ಕೊಡ್ಬೋದು ಮತ್ತೆ ಹಿಂದೆ ನೀವು ಯಾವುದೋ ಊರಲ್ಲಿದ್ರಿ ಅಲ್ಲಿದ್ದಂಥ ಸಂದರ್ಭದಲ್ಲಿ ಯಾವುದೋ ವೋಟರ್ ಲಿಸ್ಟಲ್ಲಿದ್ರಿ ಅದ್ರ ಪಾರ್ಟ್ ಏನಾದ್ರು ಜೆರಾಕ್ಸ್ ತೆಗೆಸಿ ಅಥವಾ ಮೊಬೈಲಲ್ಲಿ ಕಳಿಸ್ಬಿಟ್ರು ಸಾಕು ಅದನ್ನು ಕನ್ಸಿಡರ್ ಮಾಡ್ತಾರೆ ಈ ಥರದ್ದು 10 ದಾಖಲೆಗಳಲ್ಲಿ ಒಂದು ದಾಖಲೆಗಳು ಕೊಟ್ಟರು ಸಾಕು ನಿಮ್ಮನ್ನು ಇನ್ಕ್ಲೂಡ್ ಮಾಡ್ಕೋತಾರೆ ಈಗ ಬಂದಿರತಕ್ಕಂಥದ್ದೇನು 3 ಕ್ಯಾಟಗರಿನಲ್ಲಿ ಡಿಲೀಟ್ ಆಗ್ತಿದೆಯಲ್ಲ ಅಂಥವ್ರನ್ನ ನಾನು ಪೋಷಣೆ ಮಾಡಿಕೊಂಡು ಮತದಾರ ಪಟ್ಟಿಯಲ್ಲಿ ಸೇರಿಕೊಂಡು ಅದ್ರ ಮೂಲಕ ಚುನಾವಣೆಯ ಫಲಿತಾಂಶಗಳನ್ನು ಬುಡಮೇಲೆ ಮಾಡುವಂಥದ್ದು ಅದರಿಂದ ಲಾಭವನ್ನು ಪಡೆಯುವಂಥ ವ್ಯವಸ್ಥೆ ಹಾಕ್ಬೇಕು ನಮಗೆ ಅದು ಯಾರು ಮಾಡಿಲ್ಲ ಅದನ್ನ ನಾನು ಕೇಳ್ತಿರ್ತಕ್ಕಂಥದ್ದು ಉದಾಹರಣೆಗೆ ಬೇರೆ ರಾಜ್ಯದಲ್ಲಿ ಅದನ್ನ ಯಾರು ಮಾಡಿಲ್ಲ ಸತ್ತವ್ರ ಹೆಸರ ಮೇಲೆ ಯಾರು ಕೋರ್ಟ್ ಹೋಗ್ಬೇಕಂದ್ರೆ ನೀವು ಬದುಕಿರಬೇಕು ಅಮ್ಮ ನಿಮ್ಗೊಂದು ಹೇಳ್ತೀನಿ ಕೇಳಿಲ್ಲ ನಾನು ನಂದಿನಿ ಲೇಔಟಲ್ಲಿ ನಾನು ಒಂದು ಸುಮ್ಮನೆ ನಾನೇ ಹಾಗೆ ಸಮೀಕ್ಷೆ ಮಾಡಿದ್ದೀನಿ ನಾನು ಇರ್ತಕ್ಕಂಥ ಮನೆಯಲ್ಲಿ 4 ರಸ್ತೆಗಳಲ್ಲಿ 53 ಜನ ಸತ್ತವರಿದ್ದಾರೆ ಸರ್ ಒಬ್ರದ್ದು ಡಿಲೀಟ್ ಆಗಿದ್ದಿಲ್ಲ 53 ಜನ ಇದ್ದಾರೆ ಸರ್ ಯಾರು ನಾವು ಹೋಗಲ್ಲ ಸರ್ ನಾವು ಹೋಗ್ಬಿಟ್ಟು ಡಿಲೀಟ್ ಮಾಡಿಸೋದಿಲ್ಲ 53 ಜನ 4 ರಸ್ತೆಗೆ ಸತ್ತವ್ರದ್ದು ಯಾರು ಪ್ರಶ್ನೆ ಮಾಡ್ತಿಲ್ಲ ಒಂದ್ ನಿಮಿಷ ಸತ್ತವ್ರದ್ದು ಪ್ರಶ್ನೆ ಮಾಡ್ತಿಲ್ಲ ಯಾರು ಪ್ರಶ್ನೆ ಮಾಡ್ತಿರೋರು ನನ್ನ ಹಕ್ಕನ್ನ ನನಗೆ ನಿರಾಕರಿಸಿದಾಗ ಮಾತ್ರ ಕೋರ್ಟ್ಗೆ ಹೋಗ್ತಿದ್ದಾರೆ ಕೋರ್ಟ್ಗೆ ಹೋಗಿ ಒಂದ್ ನಿಮಿಷ ಸತ್ತವ್ರದ್ದು ಯಾರ್ದು ಪ್ರಾಬ್ಲಮ್ ಇಲ್ಲ ನನ್ನ ಹಕ್ಕನ್ನ ಮತದಾನದ ಹಕ್ಕನ್ನ ನಿರಾಕರಿಸಿದ್ದಾರೆ ನೀವು ಕೇಳಿರುವಂತ ಕೆಲ ಡಾಕ್ಯುಮೆಂಟ್ಸ್ ಅನ್ನ ನಾವು ಈಗ ನೀವು ಆಧಾರ್ ಕಾರ್ಡ್ ಅನ್ನು ಕೂಡ ಚುನಾವಣಾ ಆಯ್ತು ಸರ್ ಇದು ಹೆಂಗಾಯ್ತು ಅಂದ್ರೆ ತುಂಬಾ ರಬ್ಬಾಯ್ತು ಸರ್ ಯಾಕಂದ್ರೆ ಪ್ರತಿಯೊಂದು ಬಸವರಾಜ್ ಸರ್ ಹೇಳಿದಾಗೆ ಯಾಕೆ ಅಂತಂದ್ರೆ ಸರ್ ಈಗಿನ ಮೊದಲು ಹೆಂಗೆ ನಡೀತಿತ್ತೇನೋ ಈಗ ನೀವು ಎಲ್ಲೋ ಪ್ರಪಂಚದ ಯಾವ ಮೂಲೆಯಲ್ಲಿ ಏನು ನಡೆದ್ರೂ ಕೂಡ ನಿಮ್ಮ ಫಿಂಗರ್ ಟಿಪ್ಪಲ್ಲೇ ಗೊತ್ತಾಗ್ಬಿಡುತ್ತೆ ಜನಸಾಮಾನ್ಯರಿಗೆ ಬಿಹಾರದಲ್ಲಿ ರಬ್ಬಾಯ್ತಲ್ಲ ಸರ್ ಏನು ಅಂತಂದರೆ ನೀವು ಆಧಾರ್ ಕಾರ್ಡ್ನು ವ್ಯಾಲಿಡ್ ಮಾಡಲಿಲ್ಲ ಅವಾಗ ಕೊನೆಗೆ ಕೋರ್ಟ್ ಡೈರೆಕ್ಷನ್ ಕೊಟ್ಟು ಇಲ್ಲ ನೀವು ಆಧಾರ್ ಕಾರ್ಡ್ನ ಪರಿಗಣಿಸಬೇಕು ಅಂತ ಸೊ ಈ ಥರದ್ದೆಲ್ಲ ಕೆಲವೊಂದು ಅನುಮಾನಗಳಾಗಿ ಇವತ್ತು ಅದೊಂಥರ ಬೆಟ್ಟ ಆಗಿ ಕೂತಿದೆ ಬಟ್ ಅದನ್ನ ನಾವು ಸರಳೀಕರಣ ಮಾಡ್ಬೇಕಷ್ಟೇ ಸರ್ ನೀವು ಏನು ಲೋಪಗಳನ್ನು ಕಂಡಿದ್ದೀರಿ ನೀವು ಹೇಳ್ರಿ ನೋಡಿ ಈಗ ದೇವರಾಜ್ ಸರ್ ಕೆಲವೊಂದು ಅಂಶಗಳನ್ನ ಎಕ್ಸ್ಪ್ಲೈನ್ ಮಾಡೋದು ಈಗ ಸರ್ ಡೈರೆಕ್ಟ್ ಪಾಯಿಂಟಿಗೆ ಬರೋಣ ನಿಮ್ಮದು ಪ್ರಾಬ್ಲಮ್ ಏನು ಅಲ್ಪಸಂಖ್ಯಾತರು ಒಂದು ತಡ್ರಿ
ಈಗ ದೀದಿದು ಏನು ಪ್ರಾಬ್ಲಮ್ ಇತ್ತು ಅಲ್ಲೂ ಅಲ್ಪಸಂಖ್ಯಾತರದೇ ಇತ್ತು. ಯಾಕಂದರೆ ಅಲ್ಪಸಂಖ್ಯಾತರು, ದಲಿತರು, ಅಹಿಂದ ಅದನ್ನು ಎಲ್ಲರೂ ಅವ್ರವ್ರು ಕ್ಲೇಮ್ ಮಾಡ್ಬೋದು. ಹಿಂದ ಬಿಡ್ರಿ, ಅಲ್ಪಸಂಖ್ಯಾತರನ್ನ ಇಟ್ಕೊಳ್ಳೋಣ. ಈಗ ಅಲ್ಪಸಂಖ್ಯಾತರು ಅತಿ ಹೆಚ್ಚು ಅಲ್ಪಸಂಖ್ಯಾತರು ಮೆಜಾರಿಟಿ ಇರುವಂಥ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ, ಅದರಲ್ಲೂ TMCಗೆ ವೋಟ್ ಹಾಕುವಂತಹ ಜನರನ್ನು ವೋಟರ್ ಲಿಸ್ಟಿಂದ ಕೈಬಿಟ್ಟಿದ್ದಾರೆ ಅನ್ನೋದು ಮಮತಾ ಅವರ ಆರೋಪ. ಈಗ ಇಲ್ಲೂ ಕೂಡ ನಿಮ್ಮ ವೋಟ್ ಬೇಸು ಡೆಫಿನೆಟ್ಲಿ ಅಲ್ಪಸಂಖ್ಯಾತರು ಇಂಟ್ಯಾಕ್ಟಾಗಿ ನಿಮ್ಗೆ ವೋಟ್ ಹಾಕ್ತಾರೆ. ಅವ್ರ ವಿಚಾರದಲ್ಲಿ ಏನೋ ಚುನಾವಣಾ ಆಯೋಗ ಏನೋ ಮಾಡಿಬಿಡ್ಬೋದೇನೋ ಅನ್ನೋ ಒಂದು ಭಯ ಇದೆ. ಸರ್, ಇಲ್ಲಿರುವಂತಹ ಮುಸಲ್ಮಾನರು ಈ ದೇಶ ಇಬ್ಬಾಗ ಆಗುವಾಗ ಇದು ನನ್ನ ದೇಶ, ನಾನು ಇಲ್ಲೇ ಇರ್ತೀನಿ, ನಾನು ಇಲ್ಲೇ ಬದುಕ್ತೀನಿ, ಇಲ್ಲೇ ಸಾಯಿಸ್ತೀನಿ, ನಾನು ಇಲ್ಲಿಂದ ಹೋಗಲ್ಲ ಅಂತ ಇದ್ದವರು ಸರ್, ಅವ್ರು ಹೆದರಬೇಕಾಗಿಲ್ಲ. ಅವ್ರು ಎಲ್ಲಿ ಅವ್ರ ಹುಟ್ಟು ಇಲ್ಲೇ, ಅವ್ರ ಸಾವು ಇಲ್ಲೇ, ಅವ್ರ ಬದುಕು ಇಲ್ಲೇ. ಅವ್ರಿನ್ ಬೇರೆ ಕಡೆಯಿಂದ ಡಾಕ್ಯುಮೆಂಟೇಷನ್ ತರಬೇಕಾಗಿಲ್ಲ. ಅವ್ರದ್ದು ಯಾಕೆ ಡಿಲೀಟ್ ಮಾಡ್ತಾರ್ರಿ ಸರ್?